ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಮಾಡೋವಂಥ ಕೇಕ್. ಬೇಗ ಅಂತೂ ಆಗಲ್ಲ, ಪ್ರೊಸೀಜರ್ ಜಾಸ್ತಿ ಇದೆ. ನೋಡಿ, ಸಿಂಪಲ್ಲಾಗಿ ತೋರಿಸ್ತೀನಿ ಆಯಿತಾ? ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ಫಸ್ಟು ಹೆಂಚನ್ನ, ಆ ಕಬ್ಬಿಣದ ಹೆಂಚಿರುತ್ತಲ್ಲ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಆಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೇಕ್ ಬ್ಯಾಟರ್ನ. ಫಸ್ಟು ಒಂದು ಅಳತೆ ಗ್ಲಾಸ್, ಒಂದು ಗ್ಲಾಸಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ಮೈದಾ ಹಿಟ್ಟು 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಗೋಧಿ ಹಿಟ್ಟು ಹಾಕೋಬೋದು. ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಬ್ಯಾಟ್ರ್ ಒಂದು ಸ್ವಲ್ಪ ಗಟ್ಟಿ ಆದರೆ, ಹಿಟ್ಟು ಕಲಸಿದ್ದು ಗಟ್ಟಿ ಆದರೆ ಬೇಕಾದ್ರೆ ಹಾಲು ಜಾಸ್ತಿ ಹಾಕೋಬೋದು. ಆಮೇಲೆ ಒಂದು ಗ್ಲಾಸಷ್ಟು ಕುಕ್ಕಿಂಗ್ ಆಯಿಲು, ಯಾವುದೇ ನೀವು ಅಡುಗೆ ಯಾವ್ದು ಆಯಿಲ್ ಬೆಳೆಸ್ತೀರ ಅದನ್ನ ಹಾಕೋಬೋದು. ಆಮೇಲೆ ಒಂದು ಬಟ್ಲಿಗೆ ನಾನು ಆಯಿಲು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಪ್ಪ ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೆ ಆಮೇಲೆ ಮೈದಾ ಹಿಟ್ಟಿರ್ತಲ್ಲ, ಗೋಧಿ ಹಿಟ್ಟಲ್ಲ, ಮೈದಾ ಹಿಟ್ಟನ್ನ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆ ಹಿಟ್ಟು ಇದಕ್ಕೆ ಅಂಟ್ಕೊಬಾರ್ದು, ತಳ ಸೀಬಾರ್ದು ಅಂತ ಈ ಥರ ಮಾಡೋದು. ಬೇಕಾದ್ರೆ ಪೇಪರ್ ಬರುತ್ತಲ್ಲ, ವಾಟರ್ ಪೇಪರ್ ಅದನ್ನು ಬೇಕಾದ್ರೆ ಹಾಕೋಬೋದು. ಇರಲಿಲ್ಲ, ಹಾಗಾಗಿ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಈಗ ಅದನ್ನೆಲ್ಲ ರುಬ್ಕೊಂಡಿದ್ನಲ್ಲ ಮಿಕ್ಸ್, ಅದನ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಆಯಿತಾ? ಎಲ್ಲ ನನ್ನ ವೀಡಿಯೋಸ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರ ಸಿಂಪಲ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಕೇಕೇನು ಈಗ ಎಲ್ಲರೂ ಮಾಡ್ತಾರೆ, ನಾನು ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿದ್ನಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಬರುತ್ತಲ್ಲ, ಅಡುಗೆ ಸೋಡಾ ಅದು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಅಡುಗೆ ಸೋಡಾ ಅರ್ಧ, ಇದು 1 ಸ್ಪೂನ್ ಹಾಕ್ಕೊತಿದ್ದೀನಿ. 1 ರಿಂದ 1.5 ಹಾಕೋಬೋದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೆ ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು, ಅದನ್ನ ಬೇಯಕ್ಕಿಟ್ಬಿಡಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ವೆನಿಲಾ ಎಸೆನ್ಸ್ ಇರುತ್ತಲ್ಲ, ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬ್ಯಾಟ್ರೆಲ್ಲ ಹಿಟ್ಟು ರೆಡಿ ಆಯಿತು. ಅದನ್ನು ಏನು ಆಯಿಲ್ ಸ್ಪ್ರೆಡ್ ಮಾಡಿ ಇಕ್ಕಿದ್ನಲ್ಲ ಆ ಬಟ್ಲಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಹಂಚು ಕಾಯ್ದಿತ್ತಲ್ಲ, ಅಲ್ಲಿ ಒಂದು 25 ನಿಮಿಷ ಸಣ್ಣ ಊರಲ್ಲಿ ಬೇಯಿಸಬೇಕು. ಕುಕ್ಕರಲ್ಲಾದರೆ ತಳ ದಪ್ಪ ಇರುತ್ತೆ, ಸ್ವಲ್ಪ ಲೇಟಾಗಿ ನಡೆಯುತ್ತೆ. ಇದರಲ್ಲಿ ತಳ ಒತ್ಬಿಡುತ್ತೆ, ಹಾಗಾಗಿ ನೋಡಿ ಸಣ್ಣ ಊರಿನಲ್ಲೇ ಬೇಯಿಸಬೇಕು. ಕುಕ್ಕರಲ್ಲಿ ಕೂಡ ಮಾಡ್ಬೋದು ಈಸಿ, ಅದರಲ್ಲಿ ಕೂಡ. ಇದರಲ್ಲಿ ಹುಷಾರಾಗಿ ಮಾಡಬೇಕು, ಏನಕ್ಕಂದರೆ ಸೀದೋಗ್ಬಿಡುತ್ತೆ. ನಾನಿಲ್ಲಿ ಕೇಕು ಮರ್ತುಬಿಟ್ಟೆ. ನಾನು ವೀಡಿಯೋ ಮಾಡಿದ್ದೆ, ಅದೇನಾಯಿತು ಸ್ಟೋರೇಜ್ ಜಾಸ್ತಿ ಇದೆ ಅಂತ ಗೊತ್ತಾಗ್ದೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹೇಗಿದೆ ನೋಡಿ, ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.